ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ನಮ್ಮ ಡೈರೆಕ್ಷನಲ್ಲಿ ಥರ್ಡ್ ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಬೇಸ್ಡ್ ಆನ್ ಪೈಥಾಗರಸ್ ಥಿಯರಮ್. ಓಕೆ, ಪೈಥಾಗರಸ್ ಥಿಯರಮ್ ನೀವು SSLC ಮತ್ತು 9th ಸ್ಟ್ಯಾಂಡರ್ಡ್ ಇವಾಗೆಲ್ಲ NCERT ಮತ್ತು ICSE ಸಿಲೆಬಸಲ್ಲಿ 7th 8th ಸ್ಟ್ಯಾಂಡರ್ಡ್ಗೆ ಬರ್ತಾಯಿದೆ. ಕರೆಕ್ಟಾ? ನಾವು ಓದಬೇಕಾದ್ರೆ SSLCಲಿ ಇತ್ತು. ಆ ಪೈಥಾಗರಸ್ ಥಿಯರಮ್ ನಾವು ಏನು ಓದಿದ್ವೋ ಅದ್ರ ಮೇಲೆ ಇವತ್ತು ಡೈರೆಕ್ಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಯಾವ ಥರ ಬಂದಾಗ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮಗೆ ಪೈಥಾಗರಸ್ ಥಿಯರಮ್ ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಿರಬೇಕಲ್ವಾ? ಅದು ಒಂದು ರೈಟ್ ಆ್ಯಂಗಲ್ ಬೇಸ್ಡ್ ಮೇಲೆ ಆಗಿರುತ್ತೆ. ನೋಡಿ, ಈಗ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ, ಇದೆಯಲ್ಲ ಸ್ಲ್ಯಾಂಟು, ಓಕೆ, ಇದನ್ನು ಹೈಪೋಟೆನಿಯಸ್ ಅಂತ ಕರೀತಾರೆ. ಓಕೆ, ಇದು ಮತ್ತು ಇದು ಅದರ್ ಟೂ ಸೈಡ್ಸ್, ಇದು ಹೇಗಾದರೂ ಇರಲಿ, ಇದನ್ನು ಹೈಪೋಟೆನಿಯಸ್ ಅಂತ ಹೇಳ್ತಾರೆ. ಇದ್ರದ್ದು ಸ್ಕ್ವೇರ್ ಪ್ಲಸ್ ಇದ್ರದ್ದು ಸ್ಕ್ವೇರ್ ಎರಡೂ ಆ್ಯಡ್ ಮಾಡಿದ್ರೆ ನಮಗೆ ಇದ್ರದ್ದು ಸ್ಕ್ವೇರ್ ಬರುತ್ತೆ. ಅರ್ಥ ಆಗಿಲ್ವಾ? ಹೇಳ್ತೀನಿ ನೋಡಿ. ಈಗ ಇದ್ರದ್ದು ಸ್ಕ್ವೇರ್ ಅಲ್ವಾ, ನಮಗೆ ಇದು ಗೊತ್ತಿಲ್ಲ ಅಲ್ವಾ, ಇದನ್ನು ನಾವು ಎಕ್ಸ್ ಅಂತ ಹಾಕೊಳ್ಳೋಣ. ಓಕೆ, ಈಗ ನಮಗೆ ಎಕ್ಸ್ ಸ್ಕ್ವೇರ್ ಬೇಕು ಅಂದರೆ, ನೋಡಿ ಇದು ಬೇಕು ಅಂದರೆ ಡೈರೆಕ್ಟಾಗಿ ಎಕ್ಸ್ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಓಕೆ, ಸೊ ಅದನ್ನು ಕಂಡುಹಿಡಿಬೋದು, ಹೇಳ್ಕೊಡ್ತೀನಿ. ಬಟ್ ಅದನ್ನು ಫಸ್ಟು ಒಂದು ಡಿರೈವ್ ಮಾಡಿಬಿಡೋಣ. ನೋಡಿ, ಎಕ್ಸ್ ಸ್ಕ್ವೇರ್ ಇದ್ರ ಸ್ಕ್ವೇರ್ ಬೇಕು ಅಂದರೆ ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಅರ್ಥ ಆಯ್ತಾ? ಸೊ ಈಗ 3 ಸ್ಕ್ವೇರ್ ಏನು 9, 4 ಸ್ಕ್ವೇರ್ ಏನು 16, ಸೊ ಟೋಟಲಿ 25. ಕರೆಕ್ಟಾ? ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 25. ಬಟ್ ನಮಗೆ ಬೇಕಾಗಿರೋದೇನು ಎಕ್ಸ್ ಅಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು √25. ಸೊ ಎಕ್ಸ್ ಇಸ್ ಈಕ್ವಲ್ ಟು 5. ಇಷ್ಟೇ. ಓಕೆ, ಇಲ್ಲಿ ನೀವು ಹುಷಾರಾಗಿರ್ಬೇಕಾಗಿರೋದೇನು ಅಂದರೆ ಸ್ಕ್ವೇರ್ ರೂಟ್ಸ್. ಇಲ್ಲಿ ಕ್ಯೂಬ್ ರೂಟ್ಸ್ ಬರೋದಿಲ್ಲ. ಓಕೆ, ಸ್ಕ್ವೇರ್ ರೂಟ್ಸ್ ಮಾತ್ರ. ಆ ಸ್ಕ್ವೇರ್ ರೂಟ್ಸ್ ನಿಮ್ಗೆ ಅಕಸ್ಮಾತ್ ಬಂದಿಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತ ಅಂದರೆ ನಿಮಗೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ. ಓಕೆ, ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್ ಅಂತ, ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಕಲ್ತ್ಕೊಳ್ಳಿ. ಯಾಕಂದರೆ ಆಪ್ಟಿಟ್ಯೂಡಲ್ಲಿ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಬರಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಗೆ ಲಾಜಿಕ್ ಗೊತ್ತಿರ್ಬೋದು, ಬೇಸಿಕ್ಸಲ್ಲೇ ನಮ್ಗೆ ಗೊತ್ತಾಗಿಲ್ಲ ಅಂದರೆ ಕಷ್ಟ ಅಲ್ವಾ? ಯಾಕಂದರೆ ಇದು ಬರೀ 1 ಮಾರ್ಕ್ ಕ್ವಶನ್ನು. ನೀವು ಎಲ್ಲಿ ತಪ್ಪು ಮಾಡಿದ್ರೂ ಆನ್ಸರ್ ರಾಂಗೆ, ನಿಮ್ಗೆ 0ನೇ ಬರೋದು. ಕರೆಕ್ಟಾ? ಸೊ ಮ್ಯಾಥಮೆಟಿಕ್ಸಲ್ಲಿ ಏನೇನು ಬೇಸಿಕ್ಸ್ ಇದೆಯೋ ಎಲ್ಲದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೀನಿ, ನೋಡಿ ಕಲ್ತ್ಕೊಳ್ಳಿ. ಈಗ ನಾವು ಡೈರೆಕ್ಟಾಗಿ ಯಾವಾಗಲೂ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿ ಸ್ಕ್ವೇರ್ ಪ್ಲಸ್ ದ ಸ್ಕ್ವೇರ್ ಅಂತಲೇ ತಗೋಬೇಕು ಅಂತ ಏನೂ ಇಲ್ಲ. ನೋಡಿ, ಡೈರೆಕ್ಟಾಗಿ ನಾವು ಸ್ಟಾರ್ಟಿಂಗಲ್ಲೇ ಎಕ್ಸ್ ಇಸ್ ಈಕ್ವಲ್ ಟು √3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಹೀಗೆ ಹಾಕೊಂಡ್ಬಿಡ್ಬೋದು. ಹೀಗೆ ಹಾಕೊಂಡ್ರೆ ಆನ್ಸರ್ ಸಿಗುತ್ತೆ. ಸೊ ನೋಡಿ, ಯಾವಾಗಲೂ ಹೈಪೋಟೆನಿಯಸ್ ಬೇಕು ಅಂದರೆ, ಇದು ಬೇಕು ಅಂದರೆ ದಿ ಸ್ಕ್ವೇರ್ ಪ್ಲಸ್ ದಿ ಸ್ಕ್ವೇರ್ ಎರಡನ್ನೂ ಆ್ಯಡ್ ಮಾಡಿ ಅದಕ್ಕೆ ಸ್ಕ್ವೇರ್ ರೂಟ್ ಹಾಕೋದು. ಓಕೆ, ಆನ್ಸರ್ ಕಂಡುಹಿಡಿಯೋದು ನಿಮಗೆ ಗೊತ್ತು. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಆಗಲೇ ಹೇಳಿದ್ನಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೋಡಿ ಕಲ್ತ್ಕೊಳ್ಳಿ. ಯಾಕಂದರೆ ನಾವು ಬೇಸಿಕ್ಸ್ನ ತಂದು ಆಪ್ಟಿಟ್ಯೂಡ್ ಟಾಪಿಕಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಅಲ್ವಾ, ವಿಡಿಯೋ ಲೆಂತಿ ಆಗುತ್ತೆ, ಬೇರೆಯವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಕರೆಕ್ಟಾ? ಸೊ ನಿಮಗೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಈಗ ಇದಿಷ್ಟು ಗೊತ್ತಾದರೆ ಸಾಕು. ಪೈಥಾಗರಸ್ ಥಿಯರಮ್ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯ್ತಲ್ವಾ? ಇದಿಷ್ಟು ಗೊತ್ತಿದ್ರೆ ಸಾಕು, ಆರಾಮ್ಸೆ ನಾವು ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡಿ. ನಮ್ಮ ಈ ಚಾಪ್ಟರು ಪೈಥಾಗರಸ್ ಥಿಯರಮ್ ಮೇಲೆ ಅಂತ ಗೊತ್ತಾಯಿತು. ಬಟ್ ಯಾವಾಗ ಅಪ್ಲೈ ಮಾಡಬೇಕು, ಕ್ವಶನ್ಸ್ ಯಾವ ಥರ ಇದ್ದಾಗ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ, ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟಾ? ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲೆಲ್ಲೋ ಹೋಗಿ ಒಂದು ಇಲ್ಲಿ ಬರ್ತೀನಿ ವೆಸ್ಟ್ ಹತ್ರ, ಒಂದು ಈಸ್ಟ್ ಲೈನ್ ಮೇಲೆ ಬರ್ತೀನಿ, ಇಲ್ಲ ಅಂದರೆ ಸೌತ್ ಲೈನ್ ಮೇಲೆ ಬರ್ತೀನಿ, ಇಲ್ಲ ಅಂದರೆ ನಾರ್ತ್ ಲೈನ್ ಮೇಲೆ ಬರ್ತೀನಿ. ಎಲ್ಲ ಕ್ವಶನ್ಸ್ ಇದೇ ಥರ ಇತ್ತು. ಕರೆಕ್ಟಾ? ಈ 4 ಲೈನ್ ಮೇಲೆ ಬಂದು ಎಂಡ್ ಆಗೋ ಥರ ಕ್ವಶನ್ಸ್ ಇದ್ದಾಗ ಬೇಸಿಕ್ ಮೆಥಡ್ನ ಅಪ್ಲೈ ಮಾಡಿ ಆರಾಮ್ಸೆ ಕಂಡುಹಿಡಿಬೋದು. ಕರೆಕ್ಟಾ? ಅಕಸ್ಮಾತ್ ಸ್ಟಾರ್ಟ್ ಇಲ್ಲೇ ಮಾಡೋದು, ಬಟ್ ಎಂಡಿಂಗಲ್ಲಿ ಎಲ್ಲಾದರೂ ನಾನು ಇಲ್ಲಿ 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 ಇಲ್ಲೆಲ್ಲಾದರೂ ಬಂದರೆ ಅವಾಗ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಈ ಲೈನ್ಸ್ ಮೇಲೆ ಬಂದರೆ ನಾವು ಬೇಸಿಕ್ ಮೆಥಡಲ್ಲಿ ನೋಡಿದ್ವಲ್ಲ ಅದನ್ನು ಅಪ್ಲೈ ಮಾಡಬೇಕು. ಅಕಸ್ಮಾತ್ ಈ ಲೈನ್ ಮೇಲೆ ಬಿಟ್ಟು ಇಲ್ಲೆಲ್ಲಾದರೂ 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 ಇಲ್ಲ ಅಲ್ಲೆಲ್ಲಾದರೂ ಬಂದರೆ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡೋದು ಅಂತ ನಮ್ಮ ಕ್ವಶನ್ಸ್ ಮುಖಾಂತರ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಮ್ಮ ಫಸ್ಟ್ ಕ್ವಶನ್, ಕಾವ್ಯ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ವೆಸ್ಟ್. ಆಫ್ಟರ್ ವಾಕಿಂಗ್ ಫಾರ್ 3 ಮೀಟರ್ ಶಿ ಟುಕ್ ಎ ಲೆಫ್ಟ್ ಟರ್ನ್. ಕಾವ್ಯ ಅನ್ನೋ ಹುಡುಗಿ ಫಸ್ಟು ವೆಸ್ಟ್ ಕಡೆ 3 ಮೀಟರ್ಸ್ ನಡ್ಕೊಂಡು ಹೋಗ್ತಾಳಂತೆ. ಸೊ ವೆಸ್ಟ್ ಇದಲ್ವಾ, ಸೊ ಇದನ್ನು ನಾವು 3 ಮೀಟರ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ,
ಶಿ ಟುಕ್ ಎ ಲೆಫ್ಟ್ ಟರ್ನ್ ಆ್ಯಂಡ್ ವಾಕ್ಸ್ 5 ಮೀಟರ್. ಈಗ ಲೆಫ್ಟ್ ತಗೊಂಡು 5 ಮೀಟರ್ಸ್ ವಾಕ್ ಮಾಡಿದ್ರಳಂತೆ. ಈಗ ಅವಳು ಹೀಗಿರ್ತಾಳೆ, ಅವಳಿಗೆ ಲೆಫ್ಟ್ ಯಾವುದು ಇದಲ್ವಾ, ಸೊ ಹೀಗೆ 5 ಮೀಟರ್ಸ್ ವಾಕ್ ಮಾಡ್ತಾಳಂತೆ. ಸೊ ಇಲ್ಲಿಂದ ಇಲ್ಲಿಗೆ 5 ಮೀಟರ್ಸ್ ಆಯಿತು. ದೆನ್ ಶಿ ಟುಕ್ ಎ ರೈಟ್ ಟರ್ನ್ ಆ್ಯಂಡ್ ವಾಕ್ಸ್ 5 ಮೀಟರ್. ಈಗ ಅವಳು ಹೀಗಿದ್ದಾಳೆ, ಅವಳಿಗೆ ಲೆಫ್ಟ್ ಇದ್ದು ರೈಟ್ ಇದಲ್ವಾ, ರೈಟ್ ತಗೊಂಡು 5 ಮೀಟರ್ ಮತ್ತೆ ವಾಕ್ ಮಾಡ್ತಾಳಂತೆ. ಸೊ ರೈಟ್ ಇದಲ್ವಾ, ನೋಡಿ ಇದು 5 ಮೀಟರು, ಇದು 5 ಮೀಟರ್. ಸೊ ಸಿಮಿಲರ್ ಲೈನ್ಸ್ ಬರ್ಕೊಳ್ಳಿ, ಅಂದರೆ ಸೇಮ್ ಸೈಜ್ ಇರೋ ಥರ ಬರ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ಅಗೇನ್ ಶಿ ಟುಕ್ ಎ ರೈಟ್ ಆ್ಯಂಡ್ ವಾಕ್ಡ್ 20 ಮೀಟರ್ಸ್. ಈಗ ರೈಟ್ ತಗೊಂಡು 20 ಮೀಟರ್ಸ್ ಹೋಗ್ತಾಳಂತೆ. ಅವಳಿಗೆ ಲೆಫ್ಟ್ ಇದು ಕರೆಕ್ಟಾ, ಇದು ಲೆಫ್ಟು ಇದು ರೈಟು. ಇಲ್ಲಿಂದ 20 ಮೀಟರ್ಸ್ ವಾಕ್ ಮಾಡ್ತಾಳಂತೆ. ಇಲ್ಲಿಂದ ಇಲ್ಲಿಗೆ 5 ಅಲ್ವಾ, ಸೊ 5 ಆದರೆ ಮಿಕ್ಕಿದ ಮೇಲೆ 15 ಮೀಟರ್ಸ್ ಹೋಗಿರ್ತಾಳೆ. ಓಕೆ, ಈಗ ನಾವು ಕಾವ್ಯ ಈಸ್ ಹೌ ಫಾರ್ ಫ್ರಮ್ ದ ಕ್ರಾಸಿಂಗ್. ಕ್ರಾಸಿಂಗ್ ಅಂದರೆ ಏನು, ಸೆಂಟರ್ ಪಾಯಿಂಟ್, ಈ ಫಿಕ್ಸ್ಡ್ ಪಾಯಿಂಟ್ ಕರೆಕ್ಟಾ. ಕ್ರಾಸಿಂಗ್ ಅಂದರೂ ಒಂದೇ, ಫಿಕ್ಸ್ಡ್ ಪಾಯಿಂಟ್ ಅಂದರೂ ಒಂದೇ, ಸೆಂಟರ್ ಪಾಯಿಂಟ್ ಅಂದರೂ ಒಂದೇ. ಓಕೆ, ನೀವು ಅಕಸ್ಮಾತ್ ನಮ್ಮ ಫಸ್ಟ್ 2 ವೀಡಿಯೋಸ್ ಇಂಟ್ರೊಡಕ್ಷನು ಮತ್ತು ಬೇಸಿಕ್ ಪಾರ್ಟ್ ನೋಡಿಲ್ಲ ಅಂದರೆ ಈ ಚಾಪ್ಟರ್ಸ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನು ನೋಡ್ಕೊಂಬನ್ನಿ, ಇದೆಲ್ಲ ಸಖತ್ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತಾರೆ. ಓಕೆ, ಈಗ ಅವಳು ಇಲ್ಲಿ ನಿಂತಿದ್ದಾಳೆ ಕರೆಕ್ಟಾ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್, ಕ್ರಾಸಿಂಗ್ ಪಾಯಿಂಟ್ ಅಂದರೂ ಒಂದೇ, ಫಿಕ್ಸ್ಡ್ ಪಾಯಿಂಟ್ ಅಂದರೂ ಒಂದೇ, ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ ಕರೆಕ್ಟಾ. ಸೊ ನೋಡಿ, ಈಗ ಫಸ್ಟು ಇದನ್ನು ಕರೆಕ್ಟಾಗಿ ನೋಡಿದ್ರೆ ಒಂದು ರೈಟ್ ಆ್ಯಂಗಲ್ ಕಾಣಿಸ್ತಿದ್ಯಾ. ರೈಟ್ ಆ್ಯಂಗಲ್ ಬಂದರೆ ನಮಗೆ ಗೊತ್ತು ನಾವು ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಬೇಕು ಅಂತ. ಪೈಥಾಗರಸ್ ಥಿಯರಮ್ ನಾವು ಬೇಸಿಕ್ಸಲ್ಲಿ ಆಗಲೇ ನೋಡಿದ್ವಲ್ಲ, ಹೈಪೋಟೆನಿಯಸ್ ತಾನೇ ನಮಗೆ ಬೇಕಾಗಿರೋದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಕೇಳಿದ್ದಾರೆ, ಇದೇ ತಾನೇ ಹೈಪೋಟೆನಿಯಸ್ಸು. ಈ ಹೈಪೋಟೆನಿಯಸ್ ಡಿಸ್ಟೆನ್ಸ್ ಬೇಕು ಅಂದರೆ ಇದ್ರದ್ದು ಸ್ಕ್ವೇರು ಈ ಲೆಂತ್ರದ್ದು ಸ್ಕ್ವೇರು ಆ್ಯಡ್ ಮಾಡಿದ್ರೆ ನಮಗೆ ಹೈಪೋಟೆನಿಯಸ್ ಸಿಕ್ಬಿಡುತ್ತೆ ಕರೆಕ್ಟಾ. ಸೊ ನೋಡಿ, ಫಸ್ಟು ಇದ್ರದ್ದು ಸ್ಕ್ವೇರ್ ನಮ್ಗೆ ಗೊತ್ತಾಯಿತು. ಓಕೆ, ನಮ್ಗೆ ಈ ಲೆಂತ್ ಇದನ್ನು ಹೈಪೋಟೆನಿಯಸ್ ಅಂತ ಕರೀತಾರೆ. ಓಕೆ, ಸ್ಲೋಪ್ ಇದೆಯಲ್ಲ ಇದು, ದಿಸ್ ಸೈಡ್ ಮತ್ತು ಈ ಸೈಡ್ ಇದೆಲ್ಲ ನಮಗೆ ಬೇಡ. ಓಕೆ, ಇದು ಮತ್ತು ಇದು ಇದ್ದರೆ ಸಾಕು, ಆರಾಮ್ಸೆ ನಾವು ಈ ಹೈಪೋಟೆನಿಯಸ್ನ ಕಂಡುಹಿಡಿಬೋದು. ಸೊ ಇದು ನೋಡಿ, ಇದು ಕರೆಕ್ಟಾಗಿ ನಮ್ಗೆ ಗೊತ್ತಾಗಿದೆ 15 ಸ್ಕ್ವೇರ್. ಇದನ್ನು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಎಕ್ಸ್ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ, ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ 15 ಸ್ಕ್ವೇರ್ ಕರೆಕ್ಟಾ. ನೋಡಿ 15 ಸ್ಕ್ವೇರ್ ಪ್ಲಸ್ ಇದು ನಮಗೆ ಹುಷಾರಾಗಿ ಕಂಡುಹಿಡಿಬೇಕು. ಫಸ್ಟು ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಕಂಡುಹಿಡಿಯೋಣ. ಇಲ್ಲಿಂದ ಇಲ್ಲಿಗೆ 5 ಮೀಟರ್ಸ್ ಇದೆ ಅಂತೆ ಕರೆಕ್ಟಾ. ಇಲ್ಲಿಂದ ಇಲ್ಲಿಗೆ 5 ಮೀಟರ್ಸ್ ಇದೆ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 3 ಮೀಟರ್ಸ್ ಇದೆ. ಟೋಟಲಾಗಿ ಎಷ್ಟಿದೆ, 8 ಮೀಟರ್ಸ್ ಇದೆ ಕರೆಕ್ಟಾ. ಸೊ ನಮಗೀಗ 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ನ ಆ್ಯಡ್ ಮಾಡಿ ರೂಟ್ ಕಂಡಿಡಿದ್ರೆ ಆರಾಮ್ಸೆ ಆನ್ಸರ್ ಸಿಕ್ಬಿಡುತ್ತೆ. ನೋಡಿ, ಇದು 225 ಪ್ಲಸ್ ಇದು 64 ಕರೆಕ್ಟಾ. ಈಗ ಇದೆರಡನ್ನು ಆ್ಯಡ್ ಮಾಡಿದ್ರೆ 982 ಕರೆಕ್ಟಾ. 289 ಯಾವುದ್ರದ್ದು ಸ್ಕ್ವೇರು, 289 70 ಸ್ಕ್ವೇರ್ ಕರೆಕ್ಟಾ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 17. ಇಷ್ಟೇ, ಏನಿಲ್ಲ. ನೋಡಿ, ಈ ಫಸ್ಟು ಇದನ್ನು ಹಾಕೊಳ್ಳೋದೇ ಇಂಪಾರ್ಟೆಂಟ್. ಹಾಕ್ಕೊಂಡು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಏನಿರುತ್ತೋ ಇದ್ರ ಸ್ಕ್ವೇರ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಏನಿರುತ್ತೋ ಅದ್ರ ಸ್ಕ್ವೇರ್ ಆ್ಯಡ್ ಮಾಡಿದ್ರೆ ನಮಗೆ ಈ ಸ್ಲೋಪ್ದು ಐಡಿಯಾ ಸಿಕ್ಬಿಡುತ್ತೆ. ಓಕೆ, ಸೊ ಈ ಸ್ಲೋಪ್ದು ಸ್ಕ್ವೇರ್ ರೂಟ್ ಬೇರೆ ಮಾಡಬೇಕು ಕರೆಕ್ಟಾ. ಸ್ಕ್ವೇರ್ ರೂಟ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಸ್ಕ್ವೇರ್ ರೂಟ್ ಮಿಸ್ ಮಾಡಿದ್ರೆ ಇದೆರಡು ಆ್ಯಡ್ ಮಾಡಿದ ತಕ್ಷಣ 289 ಬರುತ್ತೆ. ಆಪ್ಷನಲ್ಲಿ 289 ಅಂತಲೂ ಇರುತ್ತೆ. ಹಾಗಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಓಕೆ, ನಮಗೆ ಮೇಯ್ನ್ ಬೇಕಾಗಿರೋದು 289 ಸ್ಕ್ವೇರ್ ಕಂಡುಹಿಡಿದಾಗ ಅದು 17. ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಎಕ್ಸ್ ಗೋಸ್ 16 ಕಿಲೋಮೀಟರ್ಸ್ ಟುವಾರ್ಡ್ಸ್ ನಾರ್ತ್. ಈಗ ಎಕ್ಸ್ ಅನ್ನೋನು ನಾರ್ತ್ ಕಡೆಗೆ 16 ಕಿಲೋಮೀಟರ್ ಹೋಗ್ತಾನೆ. ಇಲ್ಲಿಗೆ 16 ಅಂತ ಅಂದ್ಕೊಳ್ಳೋಣ. ಓಕೆನಾ. ಆ್ಯಂಡ್ ದೆನ್ ಗೋಸ್ 12 ಕಿಲೋಮೀಟರ್ಸ್ ಟುವಾರ್ಡ್ಸ್ ಸೌತ್. ಈಗ ಇದು ನಾರ್ತು, ಸೌತ್ ಈ ಕಡೆ ಅಲ್ವಾ. ಸೊ ಮತ್ತೆ ನಾವು 12 ಕಿಲೋಮೀಟರ್ಸ್ ವಾಪಸ್ ಬರ್ತಾನೆ. ಓಕೆ, ಇಲ್ಲಿಗೆ ಬರ್ತಾನೆ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿಂದ ಇಲ್ಲಿಗೆ 16, ವಾಪಸ್ ಅವನು 12 ಕಿಲೋಮೀಟರ್ಸ್ ಬಂದರೆ ಇಲ್ಲಿ ಎಷ್ಟಿರುತ್ತೆ, ಇದು 4 ಕಿಲೋಮೀಟರ್ಸ್. ಈಗ ಅವನು ಇಲ್ಲಿದ್ದಾನೆ ಕರೆಕ್ಟಾ. ಫ್ರಮ್ ದೇರ್ ಇನ್ ದ ಎಂಡ್ ಗೋಸ್ 3 ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್. ಈಗ ಈಸ್ಟ್ ಕಡೆಗೆ 3 ಕಿಲೋಮೀಟರ್ಸ್ ಫೈನಲ್ ಆಗಿ ಹೋಗ್ತಾನೆ ಅವನು. ಇಲ್ಲಿಂದ ಅವನು ಇಲ್ಲಿಗೆ 3 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳೋಣ.
ಈಗ ಅವನು ಇಲ್ಲಿದ್ದಾನೆ. ಓಕೆ, ಹೌ ಫಾರ್ ಹೀ ಈಸ್ ಫ್ರಮ್ ಫಿಕ್ಸ್ಡ್ ಪಾಯಿಂಟ್. ಈಗ ಫಿಕ್ಸ್ಡ್ ಪಾಯಿಂಟ್ ಅಂದ್ರೇನು? ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ. ಫಿಕ್ಸ್ಡ್ ಪಾಯಿಂಟ್ ಅಂದು ಅಂದರೆ ಕ್ರಾಸಿಂಗ್ ಅಂದರೂ ಒಂದೇ, ಕರೆಕ್ಟಾ? ನಾನು ಸ್ಟಾರ್ಟಿಂಗಿಂದನೂ ಹೇಳ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ಈಗ ಹೌ ಫಾರ್ ಹೀ ಈಸ್ ಫ್ರಮ್ ದ ಫಿಕ್ಸ್ಡ್ ಪಾಯಿಂಟ್. ಅವನು ಇಲ್ಲಿದ್ದಾನೆ, ಫಿಕ್ಸ್ಡ್ ಪಾಯಿಂಟ್ ಇಲ್ಲಿದೆ, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಅಂತ, ಕರೆಕ್ಟಾ? ನೋಡಿ, ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದನ್ನು ಹೀಗೆ ಬರ್ಕೋತೀನಿ ನಾನು, ಕರೆಕ್ಟಾ? ಇದು 4, ಇದು 3, ಕರೆಕ್ಟಾ? ಇದು ನಮಗೆ ಗೊತ್ತಿಲ್ಲ ಎಕ್ಸ್. ಸೊ ನಮಗೆ ಈ ಡಿಸ್ಟೆನ್ಸ್ ತಾನೇ ಬೇಕಾಗಿರೋದು. ಸೊ ಎಕ್ಸ್ ಇಸ್ ಈಕ್ವಲ್ ಟು √3² + 4². ಇದು 9 + 16 ಇಸ್ ಈಕ್ವಲ್ ಟು √25, ಕರೆಕ್ಟಾ? 25 ಯಾವುದ್ರದ್ದು ಸ್ಕ್ವೇರ್ ರೂಟ್? 5 ಅಲ್ವಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 5. ಇದು ಕಿಲೋಮೀಟರ್ಸ್. ಓಕೆ, ಕೆಲವೊಂದು ಸಾರಿ ಯೂನಿಟಲ್ಲೂ ಹುಷಾರಾಗಿರಿ. ಓಕೆ, ನಿಮಗೆ 5 ಸಿಕ್ತು ಅನ್ನೋ ಖುಷಿಗೆ ಆಪ್ಷನ್ಸಲ್ಲಿ ಫಸ್ಟ್ ಆಪ್ಷನ್ನು 5 ಅಂತ ಕೊಟ್ಟಿರ್ತಾನೆ, ಲಾಸ್ಟ್ ಆಪ್ಷನ್ ಸಹ 5 ಅಂತ ಕೊಟ್ಟಿರ್ತಾನೆ. ಬಟ್ ಕಿಲೋಮೀಟರ್ ಕೊಟ್ಟಿದ್ದಾರಾ, ಮೀಟರಲ್ಲಿ ಕೊಟ್ಟಿರ್ತಾರ ಅಂತ ಹುಷಾರಾಗಿರಬೇಕು. ಎಷ್ಟೊಂದು ಕಡೆ ಈ ಥರ ನಿಮ್ಮನ್ನ ಟ್ರಿಕ್ ಮಾಡೋದಕ್ಕೂ ಅವರು ಈ ಥರ ಆಪ್ಷನ್ಸ್ನ ಯೂಸ್ ಮಾಡ್ತಾರೆ. ಯೂನಿಟ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 5 ಕಿಲೋಮೀಟರ್ಸ್ ಇದೆ. ಅವನು ಮತ್ತು ಫಿಕ್ಸ್ಡ್ ಪಾಯಿಂಟಿಂದ 5 ಕಿಲೋಮೀಟರ್ಸ್ ದೂರದಲ್ಲಿದ್ದಾನೆ. ಇದು ಅರ್ಥ ಆಯ್ತಲ್ವಾ? ಇಷ್ಟೇ, ಸಖತ್ ಸಿಂಪಲ್. ಪೈಥಾಗೊರಸ್ ಥಿಯರಮ್ನ ನೀವು ಕರೆಕ್ಟಾಗಿ ಕಲ್ತಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ನಾನು ಬೇಸಿಕ್ಸಲ್ಲಿ ಹೇಳ್ಕೊಟ್ನಲ್ಲ, ಅದನ್ನು ನೋಡ್ಕೊಳ್ಳಿ. ಇದೇ ಚಾಪ್ಟರಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ ಪೈಥಾಗೊರಸ್ ಥಿಯರಮ್ ಇಟ್ಕೊಂಡು ಹೇಗೆ ಸಾಲ್ವ್ ಮಾಡಬೇಕು ಅಂತ, ಅದನ್ನು ನೋಡ್ಕೊಳ್ಳಿ. ಈಗ ಇದು ಗೊತ್ತಾಯ್ತಲ್ವಾ? ನೋಡಿ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ ಆ್ಯಡ್ ಮಾಡಿದ್ರೆ ನಮಗೆ ಇದ್ರ ಸ್ಕ್ವೇರ್ ಸಿಗುತ್ತೆ. ನಮಗೆ ಇದ್ರ ಸ್ಕ್ವೇರ್ ಬೇಡ, ಬರೀ ಎಕ್ಸ್ ಬೇಕಲ್ವಾ? ಇಲ್ಲಿರೋ ಸ್ಕ್ವೇರು ಆ ಕಡೆ ಹೋದರೆ ಸ್ಕ್ವೇರ್ ರೂಟ್ ಆಗುತ್ತೆ, ಕರೆಕ್ಟಾ? ಸೊ ಇದು ಎಕ್ಸ್ ಆಗುತ್ತೆ, ಇಲ್ಲಿ ಈ ರೂಟ್ ಹೋಗುತ್ತೆ. 3² + 4², 9 + 16 ಎರಡನ್ನೂ ಆ್ಯಡ್ ಮಾಡಿದ್ರೆ 25. 25 ಯಾವುದ್ರದ್ದು ಸ್ಕ್ವೇರ್? 5, ಕರೆಕ್ಟಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 5 ಕಿಲೋಮೀಟರ್ಸ್. ಇಷ್ಟೇ. ಓಕೆ, ಇದೇ ಥರನೇ ಎಲ್ಲ ಕ್ವಶನ್ಸು ಸಖತ್ ಈಸಿ ಇರುತ್ತೆ. ಬಟ್ ಒಂದೊಂದು ಕ್ವಶನಲ್ಲೂ ಚಿಕ್ಕ ಚಿಕ್ಕ ಟ್ವಿಸ್ಟ್ ಇರುತ್ತೆ. ಸೊ ಒಂದು 2-3 ಕ್ವಶನ್ ನೋಡಿದ ತಕ್ಷಣ ನಮಗೆಲ್ಲ ಬಂತು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ಅದೇ ಮೇಜರ್ ಮಿಸ್ಟೇಕ್ ನಿಮ್ಮದು. ಓಕೆ, ಸೊ ಎಲ್ಲ ಕ್ವಶನ್ನು ಒಂದು ಚಿಕ್ಕ ಚಿಕ್ಕ ಟ್ವಿಸ್ಟ್ ಇರುತ್ತೆ. ಎಲ್ಲ ಟ್ವಿಸ್ಟ್ ಕಲ್ತ್ಕೊಂಬಿಡಿ. 20 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಕರೆಕ್ಟಾ? ನೀವು ಕಾನ್ಸೆಪ್ಟನ್ನ ಕಂಪ್ಲೀಟಾಗಿ ಕಲ್ತ್ಕೊಳ್ಳೋದೇ ಇಂಪಾರ್ಟೆಂಟ್. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಶೆಟ್ಟಿ ಸ್ಟಾರ್ಟ್ಸ್ ವಾಕಿಂಗ್ ಇನ್ ನಾರ್ತ್ ಡೈರೆಕ್ಷನ್ ಫಾರ್ 20 ಮೀಟರ್. ಶೆಟ್ಟಿ ಅನ್ನೋನು 20 ಮೀಟರ್ಸ್ ನಾರ್ತ್ಗೆ ಹೋಗ್ತಾನೆ. ಸೊ ನಾರ್ತ್ ಈ ಕಡೆ ಅಲ್ವಾ? ಸೊ ಇಲ್ಲಿಂದ ಇಲ್ಲಿಗೆ 20 ಮೀಟರ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಹಿ ಟೇಕ್ಸ್ ಎ ಲೆಫ್ಟ್ ಟರ್ನ್ ಆ್ಯಂಡ್ ವಾಕ್ಸ್ 25 ಮೀಟರ್. ಈಗ ಅವ್ನು ಇಲ್ಲಿದ್ದಾನೆ, ಅವ್ನಿಗೆ ಲೆಫ್ಟ್ ಯಾವುದು? ಇದು ರೈಟ್ ಅದು. ಸೊ ಅವ್ರು ಹೇಳಿರೋದೇನು? 25 ಮೀಟರ್ಸು ಅವನು ಲೆಫ್ಟ್ಗೆ ಮೂವ್ ಆಗ್ತಾನೆ. ಲೆಫ್ಟ್ ಇದಲ್ವಾ? ಸೊ ಇದು 25 ಮೀಟರ್ ಇಲ್ಲಿಗಾಯಿತು. ಫ್ರಮ್ ಹಿಯರ್ ಹಿ ಟುಕ್ ಎ ರೈಟ್ ಟರ್ನ್ ಆ್ಯಂಡ್ ವಾಕ್ 20 ಮೀಟರ್ಸ್. ನೋಡಿ, ಈಗ ಅವನಿಗೆ ರೈಟ್ ಯಾವುದು? ಇದು. ಈ ರೈಟ್ ಈ ಕಡೆ ಹೋಗಿ 20 ಮೀಟರ್ಸ್ ಟ್ರಾವೆಲ್ ಮಾಡ್ತಾನೆ, ಕರೆಕ್ಟಾ? ಸೊ ಹಾಗಾದರೆ ಇಲ್ಲಿಂದ ಇಲ್ಲಿಗೆ 20 ಅಂತ ಅಂದ್ಕೊಳ್ಳೋಣ. ಫೈನಲಿ ಈ ಟುಕ್ ಎ ರೈಟ್ ಟರ್ನ್ ಆ್ಯಂಡ್ ವಾಕ್ 35 ಮೀಟರ್. ಈಗ ಫೈನಲ್ ಆಗಿ ಅವನು 35 ಮೀಟರ್ ರೈಟ್ಗೆ ಹೋಗ್ತಾನೆ. ಇಲ್ಲಿಂದ ಇಲ್ಲಿಗೆ 25 ಆದರೆ ಇಲ್ಲಿಂದ ಇಲ್ಲಿಗೂ 25, ಕರೆಕ್ಟಾ? ಹಾಗಾದರೆ ಅವ್ನು ಟೋಟಲಾಗಿ ಹೋಗಿರೋದು ಎಷ್ಟು? 35. ಇಲ್ಲಿ 25 ಹೋಯಿತು, ಇನ್ನು ಎಷ್ಟು ಮಿಕ್ಕಿರುತ್ತೆ? 10 ಅಲ್ವಾ? ಸೊ ಇದು 10, ಕರೆಕ್ಟಾ? ಈಗ ಹೌ ಫಾರ್ ಈಸ್ ಫ್ರಮ್ ಫಿಕ್ಸ್ಡ್ ಪಾಯಿಂಟ್ ಆ್ಯಂಡ್ ವಾಟ್ಸ್ ಈಸ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕ್ರಾಸಿಂಗ್. ಓಕೆ, ಸೊ ಫಿಕ್ಸ್ಡ್ ಪಾಯಿಂಟಿಂದ ಅವನು ಎಷ್ಟು ದೂರ ಇದ್ದಾನೆ ಮತ್ತು ಫಿಕ್ಸ್ಡ್ ಪಾಯಿಂಟಿಂದ ಯಾವ ಡೈರೆಕ್ಷನಲ್ಲಿ ಇದ್ದಾನೆ ವಿತ್ ರೆಸ್ಪೆಕ್ಟ್ ಟು ಬಂದಾಗ ಹುಷಾರಾಗಿರಿ. ಓಕೆ, ಯಾಕಂದರೆ ನಾವು ಬೇಸಿಕ್ಸಲ್ಲಿ ಕಲ್ತಿದ್ದೀವಲ್ವಾ? ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಬನ್ನಿ, ಇಲ್ಲಾಂದರೆ ಈ ವಿತ್ ರೆಸ್ಪೆಕ್ಟು ಎಲ್ಲ ಅರ್ಥ ಆಗಲ್ಲ. ಓಕೆ, ಸೊ ಫಸ್ಟು ಎಷ್ಟು ದೂರ ಇದ್ದಾನೆ ಅಂತ ಕಂಡುಹಿಡಿಯೋಣ. ಅವನ ಈಗ ಇಲ್ಲಿದ್ದಾನೆ, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕಂಡುಹಿಡಿಬೇಕು, ಕರೆಕ್ಟಾ? ನೋಡಿ, ಫಸ್ಟು ಈ ಡಿಸ್ಟೆನ್ಸ್ ನಮಗೆ ಗೊತ್ತಾಗಬೇಕು. ಇದೊಂದು ಸೈಡು, ಕರೆಕ್ಟಾ? ಈಗ ಹೈಪೋಟೆನಿಯಸ್ ನಾವು ಕಂಡುಹಿಡಿಬೇಕಾಗಿರೋದು. ಫಸ್ಟು ಈ ಸೈಡ್ ಏನು? ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಬರ್ಕೊಂಬಿಡೋಣ. ಎಕ್ಸ್ ಇಸ್ ಈಕ್ವಲ್ ಟು √10² ಪ್ಲಸ್ ಈ ಸ್ಕ್ವೇರ್ ನೋಡಬೇಕು. ಓಕೆ, ಇಲ್ಲಿಂದ ಇಲ್ಲಿಗೆ 20. ಓಕೆ,
ಇಲ್ಲಿಂದ ಇಲ್ಲಿಗೆ ಬೇಕು ಅಂದರೆ ಇಲ್ಲಿ 25 ಇದೆ ಅಂತ ನೋಡ್ಕೊಂಬಿಡ್ಬೇಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಇಲ್ಲಿಂದ ಇಲ್ಲಿಗೂ ಎಷ್ಟೇ ಇದೆ ಅಲ್ವಾ, ಇದು 20. ಸೊ 20 + 20 40 ಸ್ಕ್ವೇರ್, ಕರೆಕ್ಟಾ? ಈಗ 10 ಸ್ಕ್ವೇರ್ ಎಷ್ಟು 100, 40 ಸ್ಕ್ವೇರ್ 1600. 40 ಸ್ಕ್ವೇರ್ ಡೈರೆಕ್ಟಾಗಿ ಈಗ ಬರ್ಕೊಳ್ಳೋದಾದರೆ 4 ಸ್ಕ್ವೇರ್ ಎಷ್ಟು 16, 1 0ಗೆ 2 0 ಹಾಕೋಬೇಕು ಸ್ಕ್ವೇರ್ ಇದ್ದಾಗ. ಓಕೆ, ಅಕಸ್ಮಾತ್ ಸ್ಕ್ವೇರ್ ಇಲ್ಲ ಅಂದರೆ 1 0 1 0ನೇ ಹಾಕೋತಿದ್ವಿ. ಸ್ಕ್ವೇರ್ ಇರೋದ್ರಿಂದ 4 4s 16, 1 0ಗೆ 2 0 ಹಾಕೋಬೇಕು ಸ್ಕ್ವೇರ್ ಇದ್ದರೆ. ನೆಕ್ಸ್ಟ್ ಈಗ ಈ ಟೋಟಲ್ ಎಷ್ಟಾಯಿತು 1700. ಓಕೆ, x = 1700. ಇಲ್ಲಿಗೆ ನಿಲ್ಲಿಸಿದ್ರೆ ಅದು ತಪ್ಪು. ಯಾಕೆ ಅಂದರೆ ಈಗ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇದಿಲ್ಲ. ಓಕೆ, ಇದು ಸ್ಕ್ವೇರ್ ರೂಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಆರಾಮ್ಸೆ ಮಾಡ್ಬೋದು. ಹೇಗೆ ಅಂದರೆ ಈ 1700ನ ನಾನು 17 × 100 ಬರ್ಕೋಬೋದಾ? 17 × 100 1700, ಕರೆಕ್ಟಾ? ಈಗ ಈ 100 ಯಾವುದ್ರದ್ದು ಸ್ಕ್ವೇರ್ 10ದು. ಓಕೆ, ಸೊ ಈ 100 10 ಸ್ಕ್ವೇರ್ ಅಲ್ವಾ, ಆ 10 ಮಾತ್ರ ಹೊರಗಡೆ ಬರುತ್ತೆ, ಈ 17 ಒಳಗಡೆ ಹಾಗೆ ಉಳ್ಕೊಳ್ಳುತ್ತೆ, ಇಷ್ಟೇ. ಓಕೆ, ಸೊ ಅಕಸ್ಮಾತ್ ಈ ಥರ ನಿಮಗೆ ಸಿಂಪ್ಲಿಫಿಕೇಷನ್ ಬರಲ್ಲ ಅಂದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್ ಅಂತ ಲಿಂಕ್ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ನಾನು ಈ ಬೇಸಿಕ್ಸ್ನೆಲ್ಲ ಇಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ನಾನು ಆಗಲೇ ಹೇಳ್ದಂಗೆ ಈ ಬೇಸಿಕ್ಸ್ ಹೇಳ್ಕೊಟ್ರೆ ವೀಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದನ್ನು ರಿಡ್ಯೂಸ್ ಮಾಡೋದಕ್ಕೆ ನಾನು ಇದಕ್ಕೆ ಸಪ್ರೇಟ್ ಮಾಡಿದ್ದೀನಿ. ಯಾವ ಯೂಟ್ಯೂಬಲ್ಲೂ ಸಹ ಇದೆಲ್ಲ ಹೇಳ್ಕೊಡ್ತಾರೆ ಹೊರತು ಈ ಸಿಂಪ್ಲಿಫಿಕೇಷನೆಲ್ಲ ಹೇಗೆ ಮಾಡೋದು ಹೇಳ್ಕೊಡಲ್ಲ. ನಾನು ಅದಕ್ಕೆ ನಿಮಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋಸ್ ಮಾಡಿ ಲಿಂಕ್ ಇಟ್ಟಿರ್ತೀನಿ. ಎಲ್ಲ ಥರ ಬೇಸಿಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೋಡಿ ಕಲ್ತ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಬಂದ್ರೇ ನೀವು ಆ್ಯಪ್ಟಿಟ್ಯೂಡ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡೋಕ್ಕಾಗೋದು. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ರಾಜು ಟ್ರಾವೆಲ್ಸ್ 2 ಕಿಲೋಮೀಟರ್ಸ್ ಟುವಾರ್ಡ್ಸ್ ನಾರ್ತ್. ಈಗ ರಾಜು ಅನ್ನೋನು 2 ಕಿಲೋಮೀಟರ್ಸ್ ನಾರ್ತ್ ಕಡೆ ಹೋಗ್ತಾನೆ. ನಾರ್ತ್ ಇದಲ್ವಾ, ಸೊ 2 ಕಿಲೋಮೀಟರ್ಸ್ ಇಲ್ಲಿ ಮಾರ್ಕ್ ಮಾಡೋಣ. ದೆನ್ 6 ಕಿಲೋಮೀಟರ್ ಟುವಾರ್ಡ್ಸ್ ಈಸ್ ಲೆಫ್ಟ್. ಅವನಿಗೆ ಲೆಫ್ಟ್ ಇದಲ್ವಾ, ಸೊ 6 ಕಿಲೋಮೀಟರ್ಸ್ ಹೀಗೆ ಹೋಗ್ತಾನೆ ಅವನು. ಹಿ ಫರ್ದರ್ ಟ್ರಾವೆಲ್ಸ್ 4 ಕಿಲೋಮೀಟರ್ಸ್ ಟುವಾರ್ಡ್ಸ್ ನಾರ್ತ್. ಸೊ ನಾರ್ತ್ ಇದಲ್ವಾ, ಇಲ್ಲಿ ಅವನು 4 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾನಂತೆ. ಹೌ ಫಾರ್ ಈಸ್ ಫ್ರಮ್ ದ ಫಿಕ್ಸ್ಡ್ ಪಾಯಿಂಟ್ ಆ್ಯಂಡ್ ವಾಟ್ಸ್ ಈಸ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕ್ರಾಸಿಂಗ್. ಈಗ ಫಸ್ಟು ಡಿಸ್ಟೆನ್ಸ್ ಕಂಡುಹಿಡಿಯೋಣ. ಕಂಡುಹಿಡಿದ್ಬಿಟ್ಟು ಆಮೇಲೆ ಒಂದು ಡೈರೆಕ್ಷನ್, ಕ್ರಾಸಿಂಗ್ ಜೊತೆ ಡೈರೆಕ್ಷನ್ ಹೇಗಿದೆ ಅಂತ ಕಂಡುಹಿಡಿಯೋಣ. ಫಸ್ಟು ಅವನು ಇಲ್ಲಿದ್ದಾನೆ, ಕರೆಕ್ಟಾ? ಇಲ್ಲಿಂದ ನಾವು ಫಿಕ್ಸ್ಡ್ ಪಾಯಿಂಟ್ ಇಲ್ಲಿಗೆ ಅಲ್ವಾ, ಸೊ ಇಲ್ಲಿಗೆ ಡಿಸ್ಟೆನ್ಸ್ ಕಂಡುಹಿಡಿಬೇಕು, ಕರೆಕ್ಟಾ? ನಮಗೆ ಈ ಡಿಸ್ಟೆನ್ಸ್ ಗೊತ್ತಾಗಬೇಕು ಮತ್ತು ಈ ಡಿಸ್ಟೆನ್ಸ್ ಗೊತ್ತಾಗಬೇಕು, ಇದು ಬೇಕು ಅಂದರೆ, ಕರೆಕ್ಟಾ? ಸೊ ಇದನ್ನು ನಾವು ಕಂಪ್ಲೀಟ್ ಮಾಡೋಣ. ಓಕೆ, ಈಗ ನಾವು ಈ ಲೈನ್ ಏನಕ್ಕೆ ಹಾಕೊಂಡ್ವಿ ಅಂದರೆ ನೋಡಿ, ನಮಗೆ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿವರೆಗೂ ಕಂಡುಹಿಡಿಬೇಕು, ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಬಟ್ ನಮ್ಗೆ ಗೊತ್ತಿರೋದು ಇಷ್ಟೇ, ಕರೆಕ್ಟಾ? ಸೊ ಇದನ್ನು ಈ ಲೈನ್ಗೆ ಆ್ಯಡ್ ಮಾಡೋಣ. ಆಗ ಇದೊಂದು ಲೈನು ಮತ್ತು ಇದೊಂದು ಲೈನ್ ಸಿಕ್ಕಿದ್ರೆ ಈ ಲೈನ್ ಹೈಪೋಟೆನಿಯಸ್ ಆರಾಮ್ಸೆ ಸಿಗುತ್ತೆ ಅಕಾರ್ಡಿಂಗ್ ಟು ಪೈಥಾಗೊರಸ್ ಥಿಯರಮ್. ಬಟ್ ನಮಗೆ ಇದು ಎಷ್ಟು ಅಂತ ಗೊತ್ತಾಗಬೇಕಲ್ವಾ? ಇಲ್ಲಿಂದ ಇಲ್ಲಿಗೆ 4 ಇದೆ. ಓಕೆ, ಇದು ಎಷ್ಟಿರ್ಬೋದು? ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಅಷ್ಟೇ ಇಲ್ಲಿಗೂ ಇರುತ್ತಲ್ವಾ. ಸೊ 4 + 2 ಈಸ್ ಟೋಟಲಿ 6. ಇದೇ ಇಂಪಾರ್ಟೆಂಟ್. ಓಕೆ, ನೀವು 4 ತಗೊಂಡು ಸ್ಕ್ವೇರ್ ರೂಟಲ್ಲಿ ಹಾಕೊಂಡು ಹಿಡಿದ್ಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ. ಬಟ್ ಅದು ಆಪ್ಷನ್ಸಲ್ಲಿ ಇರುತ್ತೆ, ಹಾಗಂತ ಅದು ಕರೆಕ್ಟ್ ಆನ್ಸರ್ ಅಲ್ಲ. ಓಕೆ, ಕರೆಕ್ಟಾಗಿ ಅನಲೈಸ್ ಮಾಡಬೇಕು. ಓಕೆ, ಇಲ್ಲಿಂದ ಇಲ್ಲಿಗೆ 6 ಬರುತ್ತೆ, ಕರೆಕ್ಟ್. ಯಾಕೆ? ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಇರುತ್ತೆ. ಬಟ್ ಇಲ್ಲಿಂದ ಇಲ್ಲಿಗೆ ಅಷ್ಟೇ 4. ನಮ್ಗೆ ಇದು ಆ್ಯಡ್ ಮಾಡಬೇಕಲ್ವಾ? ಇದು ಸೇರಿಸಿದ್ರೆ ಒಂದು ಲೈನ್ ಆಗುತ್ತೆ. ಸೊ ಇದು ಎಷ್ಟು ಅಂತ ಗೊತ್ತಾಗಬೇಕಾದ್ರೆ ಇಲ್ಲಿಗಿಂದ ಇಲ್ಲಿಗೆ ಎಷ್ಟಿರುತ್ತೋ ಅಷ್ಟೇ ಇಲ್ಲಿರುತ್ತೆ. ಸೊ ಅದು 2 ಇರುತ್ತೆ. 4 + 2 ಈಸ್ 6. ಸೊ ಎರಡೂ ಕಡೆ ಈಗ 6 6 ಇದೆ, ಕರೆಕ್ಟಾ? ಇದು ನಮಗೆ ಗೊತ್ತಿಲ್ಲ ಅಲ್ವಾ? ಸೊ ಇದನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ = ಓಕೆ, ಇಲ್ಲಿ ನೋಡಿ, ಇಲ್ಲಿ 6 ಸ್ಕ್ವೇರ್ + 6 ಸ್ಕ್ವೇರ್ ಎರಡೂ ಕಡೆಯೂ 6 6 ಇದೆ. ಇದು 36 + 36, ಕರೆಕ್ಟಾ? ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 72 ಸಿಗುತ್ತೆ. ಓಕೆ, 72 ಯಾವುದ್ರದ್ದು? ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರಾ? ಇಲ್ಲ. 8 8s 64, 9 9s 81, ಅದೆರಡರ ನಡುವೆ ಬರುತ್ತೆ. ಸೊ ಇದು ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. ಹಾಗಾದರೆ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ, ಇಲ್ಲಿಗೆ ನಿಲ್ಸಕ್ಕೆ ಹೋಗ್ಬೇಡಿ. ಆಪ್ಷನ್ಸಲ್ಲಿ ಇದು ಆನ್ಸರ್ ಇರುತ್ತೆ. ಓಕೆ, ಹಾಗಂತ ಇದನ್ನು ಸಿಕ್ತು ಅಂತ ಇಲ್ಲಿಗೆ ಆನ್ಸರ್ನ ಟಿಕ್ ಮಾಡಿಬಿಡಕ್ಕೆ ಹೋಗ್ಬೇಡಿ. ಇನ್ನೂ ಕಂಟಿನ್ಯೂ ಮಾಡಬೇಕು. ನಾವು ಸಿಂಪ್ಲಿಫೈ ಫಾರ್ಮಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಇದು ಯಾವುದಾದ್ರೂ ಒಂದು ನಂಬರಲ್ಲಿ ಡಿವೈಡ್ ಆಗುತ್ತಲ್ವಾ? ಯಾವುದದು? 2 × 36.
ಕರೆಕ್ಟಾ? 2 × 36 ಮಾಡಿದ್ರೆ ನಮಗೆ 72 ಹಾಗೆ ಬರುತ್ತೆ. 36 ಯಾವುದದ್ದು ಸ್ಕ್ವೇರ್? 6 ಸ್ಕ್ವೇರ್, ಕರೆಕ್ಟಾ? ಈ 2 ಹಾಗೆ ಬರ್ಕೋತೀನಿ, 6 ಸ್ಕ್ವೇರ್. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಈ 6 ಹೊರಗಡೆ ಬರುತ್ತೆ. ಆನ್ಸರ್ ಈಸ್ 6√2. ಓಕೆ, ಈ ಸಿಂಪ್ಲಿಫಿಕೇಷನ್ ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಿ ಕಲ್ತ್ಕೊಳ್ಳಿ. ಇದೆಲ್ಲ ನಾವು ಸ್ಕೂಲಲ್ಲಿ ಕಲ್ತಿರೋದು, ಬಟ್ ಎಷ್ಟೋ ವರ್ಷ ಆದಮೇಲೆ ಟ್ರೈ ಮಾಡ್ತಾ ಇರ್ತೀವಲ್ಲ, ಮರ್ತೋಗೋ ಚಾನ್ಸಸ್ ಇರುತ್ತೆ. ಇದು ಕಲ್ತ್ಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ, ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಓಕೆ, ಈಗ ನಮಗೆ ಡಿಸ್ಟೆನ್ಸ್ ಸಿಕ್ಬಿಡ್ತು, 6√2 ಡಿಸ್ಟೆನ್ಸ್. ಬಟ್ ಕ್ವಶನಲ್ಲಿ ವಾಟ್ಸ್ ಈಸ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕ್ರಾಸಿಂಗ್. ಈಗ ಕ್ರಾಸಿಂಗ್ ಇಲ್ಲಿದೆ, ಓಕೆ, ಇಲ್ಲಿದೆ. ಇಲ್ಲಿಂದ ಅವನದು ಡಿಸ್ಟೆನ್ಸ್ ಹೇಗಿದೆ ಅಂತ ನೋಡಬೇಕು. ವಿತ್ ರೆಸ್ಪೆಕ್ಟ್ ಟು ಆದಮೇಲೆ ಏನಿದೆ ಅನ್ನೋದೇ ಇಂಪಾರ್ಟೆಂಟ್. ವಿತ್ ರೆಸ್ಪೆಕ್ಟ್ ಟು ಆದಮೇಲೆ ಏನಿದೆ? ಕ್ರಾಸಿಂಗ್ ಅಂತ ಇದೆ. ಸೊ ಕ್ರಾಸಿಂಗಿಂದ ಅವನು ಎಲ್ಲಿದ್ದಾನೆ ನೋಡಬೇಕು. ಓಕೆ, ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಪೊಸಿಷನ್ ಅಂತ ಕೇಳಿದ್ರೆ ಇಲ್ಲಿಂದ ಇಲ್ಲಿಗೆ ನೋಡಬೇಕು. ಅರ್ಥ ಆಗ್ತಿದೆಯಾ? ವಿತ್ ರೆಸ್ಪೆಕ್ಟ್ ಟು ಆದಮೇಲೆ ಏನಿದೆ ಅನ್ನೋದು ಇಂಪಾರ್ಟೆಂಟ್. ವಿತ್ ರೆಸ್ಪೆಕ್ಟ್ ಟು ಆದಮೇಲೆ ಕ್ರಾಸಿಂಗ್ ಇದೆ, ಸೊ ಕ್ರಾಸಿಂಗಿಂದ ಅವ್ನ ಕರೆಂಟ್ ಪೊಸಿಷನ್ ನೋಡಬೇಕು. ಓಕೆ, ನೋಡಿ, ಇಲ್ಲಿಂದ ಇಲ್ಲಿ ನೋಡಿದ್ರೆ ಡೈರೆಕ್ಷನ್ ಏನು? ನಾರ್ತ್ ವೆಸ್ಟ್, ಕರೆಕ್ಟಾ? ನಾರ್ತ್ ವೆಸ್ಟು ಒಂದು ಡೈರೆಕ್ಷನ್ನು, ಮತ್ತು ಡಿಸ್ಟೆನ್ಸು 6√2. ಆಪ್ಷನ್ಸಲ್ಲಿ ಹೇಗಿರುತ್ತೆ ಅಂದರೆ 6√2 ನಾರ್ತ್ ವೆಸ್ಟ್, 6√2 ನಾರ್ತ್ ಈಸ್ಟ್ ಅಂತ ಕನ್ಫ್ಯೂಷನ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಅಲ್ಲಿ ಸಹ ನೀವು ಹುಷಾರಾಗಿರಿ. ಓಕೆ, ಇದು ನಾರ್ತ್ ವೆಸ್ಟ್ ಅಲ್ವಾ? ಇಲ್ಲಿಂದ ಇಲ್ಲಿಗೆ ನೋಡಬೇಕು. ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಅದು ಸೌತ್ ಈಸ್ಟ್ ಆಗುತ್ತೆ. ಓಕೆ, ಸೌತ್ ಈಸ್ಟ್ 6√2 ಅಂತಲೂ ಆಪ್ಷನ್ ಇರುತ್ತೆ. ಸೊ ನೀವು ಕನ್ಫ್ಯೂಸ್ ಆಗೋಕ್ಕೆ ಹೋಗಬಾರ್ದು. ವಿತ್ ರೆಸ್ಪೆಕ್ಟ್ ಆದಮೇಲೆ ಯಾವುದಿರುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡೋಣ. ಕುಮಾರ್ ವಾಕ್ಸ್ 4 ಕಿಲೋಮೀಟರ್ಸ್ ಟುವಾರ್ಡ್ಸ್ ವೆಸ್ಟ್. ಓಕೆ, ಕುಮಾರ್ ಅನ್ನೋನು 4 ಕಿಲೋಮೀಟರ್ಸ್ ವೆಸ್ಟ್ಗೆ ಹೋಗ್ತಾನಂತೆ. ಸೊ ಇಲ್ಲಿಗೆ ನಾವು 4 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್, ದೆನ್ ಟರ್ನ್ಸ್ ಟು ಈಸ್ ರೈಟ್ ಆ್ಯಂಡ್ ಟ್ರಾವೆಲ್ಸ್ 9 ಕಿಲೋಮೀಟರ್ಸ್. ಕುಮಾರ್ ಈಗ ಇಲ್ಲಿದ್ದಾನೆ, ಅವನಿಗೆ ರೈಟ್ ಯಾವುದು? ಇದು. ಲೆಫ್ಟ್ ಇದು, ಕರೆಕ್ಟಾ? ಸೊ ಅವ್ನು ರೈಟ್ ತೊಗೊಂಡು 9 ಕಿಲೋಮೀಟರ್ಸ್ ಹೋಗ್ತಾರಂತೆ. ಇಲ್ಲಿಂದ ಇಲ್ಲಿಗೆ 4 ಅಲ್ವಾ? ಸೊ ಇದನ್ನು ಡಬಲ್ ಮಾಡ್ಕೊಳ್ಳೋ ಥರ ನೋಡೋಣ, 9 ಕಿಲೋಮೀಟರ್ಸ್. ಓಕೆ, ಈಗ ಈ ಟರ್ನ್ಸ್ ಈಸ್ಟ್ ಆ್ಯಂಡ್ ಟ್ರಾವೆಲ್ಸ್ 12 ಕಿಲೋಮೀಟರ್. ಈಸ್ಟ್ ಯಾವುದು? ಈ ಕಡೆ, ಕರೆಕ್ಟಾ? ಈಗ ಈಸ್ಟ್ ನೋಡಿಕೊಂಡು 12 ಕಿಲೋಮೀಟರ್ಸ್ ಹೋಗ್ತಾನೆ. ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಯಾಕೆ? ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಇಲ್ಲಿಗೂ ಅಷ್ಟೇ ಇರುತ್ತೆ. ಸೊ ಇಲ್ಲಿ 4 ಅಂದರೆ ಇಲ್ಲೂ 4. ಸೊ ಅವ್ನು ಟೋಟಲಿ 12 ಹೋಗ್ತಾನೆ, ಅದರಲ್ಲಿ 4 ಆಗಿದೆ. ಇನ್ನು ಎಷ್ಟು ಹೋಗ್ತಾನೆ? ಇನ್ನು 8 ಕಿಲೋಮೀಟರ್ಸ್ ಅವನು ಟ್ರಾವೆಲ್ ಮಾಡ್ತಾನೆ ಈ ಕಡೆ. ಫೈನಲಿ ಈ ಟ್ರಾವೆಲ್ಡ್ 3 ಕಿಲೋಮೀಟರ್ಸ್ ಟುವಾರ್ಡ್ಸ್ ಸೌತ್. ಈಗ 3 ಕಿಲೋಮೀಟರ್ಸ್ ಅವನು ಸೌತ್ ಕಡೆಗೆ ಇಲ್ಲಿ ಟ್ರಾವೆಲ್ ಮಾಡ್ತಾನೆ. ಓಕೆನಾ? ಈಗ ಇಲ್ಲಿ ನಿಂತ್ಕೊಂಡಿರ್ತಾನೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? 3 ಕಿಲೋಮೀಟರ್ಸ್ ಇರುತ್ತೆ. ಹೌ ಫಾರ್ ಈಸ್ ಫ್ರಮ್ ಇನಿಷಿಯಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಯಾವುದು? ಇದು. ಇಲ್ಲಿಂದ ಇಲ್ಲಿಗೆ ಓಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕಂಡುಹಿಡಿಬೇಕು. ಓಕೆ, ಇಲ್ಲಿ ಹುಷಾರಾಗಿರಿ. ನೋಡಿ, ಇಲ್ಲಿ 4 ಸೈಡ್ಸ್ ಇದೆ. 1 2 3 4. ಇದು ಕ್ವಾಡ್ರಿಲ್ಯಾಟ್ರಲ್ ಆಗುತ್ತೋ? ಟ್ರಯಾಂಗಲ್ ಆಗುತ್ತಾ? ರೈಟ್ ಆ್ಯಂಗಲ್ಲೇ ಆಗಬೇಕು ಟ್ರಯಾಂಗಲಲ್ಲೂ. ಸೊ ಟ್ರಯಾಂಗಲ್ ಆಗುತ್ತಾ? ಇಲ್ಲ. ಹಾಗಾದರೆ ಇದನ್ನು ನಾವು ಟ್ರಯಾಂಗಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೆ ನಮಗೆ ಇಲ್ಲಿ ಇನ್ನೊಂದು ಲೈನ್ ಬೇಕು, ಕರೆಕ್ಟಾ? ಈ ಲೈನ್ ಸಿಕ್ಕಿದ್ರೆ ಆರಾಮ್ಸೆ ಇದನ್ನು ಕಂಡುಹಿಡಿಬೋದು. ಇದು ಗೊತ್ತಿರುತ್ತೆ, ಇದು ಗೊತ್ತಿರುತ್ತೆ, ಆನ್ಸರ್ ಆರಾಮ್ಸೆ ಕಂಡುಹಿಡಿಬೋದು, ಕರೆಕ್ಟಾ? ಫಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂತ ಹೇಗೆ ಕಂಡುಹಿಡಿಯೋದು? ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಇರುತ್ತಲ್ವಾ? ಸೊ ಇದು 8 ಫಿಕ್ಸ್ ಆಗೋಯ್ತು. ಈಗ ನಮಗೆ ಬೇಕಾಗಿರೋದು ಈ ಡಿಸ್ಟೆನ್ಸು. ನೋಡಿ, ಟೋಟಲ್ ಆಗಿ ನಮ್ಮ ಹತ್ರ ಇರೋದು ಇಷ್ಟು. ಇದೆಷ್ಟು? 9 ಕಿಲೋಮೀಟರ್ಸ್. ಬಟ್ ನಮಗೆ ಬೇಕಾಗಿರೋದು ಎಷ್ಟೇ? ನೋಡಿ, ಇಲ್ಲಿಂದ ಇಲ್ಲಿಗೆ 3 ಇದೆ ಅಲ್ವಾ? ಸೊ ಹಾಗಾದರೆ ಇಲ್ಲಿಂದ ಇಲ್ಲಿಗೆ 3 ಹೊಂಟೋಗಿದೆ. ಓಕೆ, 9ಅಲ್ಲಿ 3 ಹೋದರೆ ಎಷ್ಟು? 6. ಆ 6 ಇಲ್ಲಿ. ಇದೇ ಇಂಪಾರ್ಟೆಂಟ್. ಓಕೆ, ನಮಗೆಲ್ಲ ಸರ್ತಿನೂ ಒಂದು ಈ ಕಡೆದು ಇಲ್ಲ ಆ ಕಡೆದು ಯಾವ್ದಾದ್ರು ಒಂದು ಸಿಕ್ತಿತ್ತು. ಈ ಸರಿ ಯಾವುದು ಸಿಕ್ಕಿಲ್ಲ, ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಈಗ 6 ಕಿಲೋಮೀಟರ್ಸ್ ಆಯಿತು. ನಮಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ. ಇದನ್ನು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು √6² + 8². 6² ಎಷ್ಟು? 36 + 8² ಎಷ್ಟು? 64. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 100 ಸಿಗುತ್ತೆ, ಕರೆಕ್ಟಾ? ನೋಡಿ, ಇದೆರಡು 0. ನೆಕ್ಸ್ಟು 9 + 1 ಕ್ಯಾರಿ 100 ಆಯಿತು. 100 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್? 10ದು. ಸೊ
10 ಕಿಲೋಮೀಟರ್ಸ್ ಇಸ್ ದ ಆನ್ಸರ್. ಇಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಸಖತ್ ಸಿಂಪಲ್ಲು. ಎಲ್ಲದನ್ನು ಪೈಥಾಗರಸ್ ಥಿಯರಮ್ಗೆ ಕನ್ವರ್ಟ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಓಕೆ, ಹೇಗೆ ಮಾಡ್ಕೊಬಲ್ಲೋದು ಅಂತ ಒಂದು ಮೆಥಡ್ ಗೊತ್ತಾದರೆ ಆರಾಮ್ಸೆ ಎಲ್ಲದನ್ನು ಸಾಲ್ವ್ ಮಾಡ್ಬೋದು. ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ಸ್ ಗೊತ್ತಿದ್ರೇ ಇದೆಲ್ಲ ಮಾಡೋಕ್ಕಾಗೋದು. ಓಕೆ, ಸೊ ಇನ್ನೊಂದೇ ಒಂದು ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡಿದ್ರೆ ಕಂಪ್ಲೀಟಾಗಿ ಪೈಥಾಗರಸ್ ಥಿಯರಮಲ್ಲಿ ಏನೇ ಕ್ವಶನ್ ಕೊಟ್ಟರು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ನಮ್ಮ ಪೈಥಾಗರಸ್ ಚಾಪ್ಟರ್ ಮೇಲೆ ನಮ್ಮ ಫೈನಲ್ ಕ್ವಶನ್ ಏನಂತ ನೋಡೋಣ. ಎ ಪಪ್ಪಿ ಈಸ್ ಲುಕಿಂಗ್ ಫಾರ್ ಹಿಸ್ ಓನರ್. ಪಪ್ಪಿ ಯಾಕೆ ಅವ್ರ ಓನರ್ಗೋಸ್ಕರ ಹುಡುಕಬೇಕು? ಯಾಕಂದರೆ ಅದು ಕಳೆದೋಗಿದೆ. ದಟ್ ವೆಂಟ್ 70 meters ಟುವಾರ್ಡ್ಸ್ ವೆಸ್ಟ್ ಬಿಫೋರ್ ಟರ್ನಿಂಗ್ ಟು ಇಟ್ಸ್ ಲೆಫ್ಟ್. ಅದು ಲೆಫ್ಟ್ ತಗೊಳ್ಳೋಕ್ಕೆ ಮುಂಚೆ 70 meters ಲೆಫ್ಟ್ಗೆ ಅಂದರೆ ವೆಸ್ಟ್ಗೆ ಹೋಗ್ತಂತೆ. ಓಕೆ, ಸೊ ಫಸ್ಟ್ ಅದು 70 meters ವೆಸ್ಟಿಗೆ ಹೋಗಿದೆ. ಓಕೆನಾ? ವೆಸ್ಟಿಗೆ ಹೋಗಿ ಲೆಫ್ಟ್ ತಗೊಳುತ್ತೆ ಅಂತ ಹೇಳಿದರೆ, ಬಟ್ ಎಷ್ಟು ತಗೊಳುತ್ತೆ ಅಂತ ಹೇಳಿಲ್ಲ. ಕರೆಕ್ಟಾ? ಇಟ್ ವೆಂಟ್ 10 meters. ಈಗ ಲೆಫ್ಟ್ ತಗೊಂಡು 10 meters ಅದು ಟ್ರಾವೆಲ್ ಆಗುತ್ತಂತೆ. ದೆನ್ ಅಗೇನ್ ಇಟ್ ಟೇಕ್ಸ್ ಎ ಲೆಫ್ಟ್ ಆ್ಯಂಡ್ ರನ್ಸ್ ಫಾರ್ 20 meters. ಈಗ ಲೆಫ್ಟ್ ತಗೊಂಡು ಮತ್ತೆ 20 ಅಂತೆ. ಸೊ ಪಪ್ಪಿಗೆ ಲೆಫ್ಟ್ ಯಾವುದು? ಈ ಕಡೆ ಅಲ್ವಾ? ಸೊ ಲೆಫ್ಟಲ್ಲಿ ತಗೊಂಡು 20 meters ಅದು ಟ್ರಾವೆಲ್ ಆಗಿರುತ್ತೆ. ಹಾಗಾದರೆ ಹೌ ಫಾರ್ ಇಟ್ ಈಸ್ ಫ್ರಮ್ ಫಿಕ್ಸ್ಡ್ ಪಾಯಿಂಟ್ ಆ್ಯಂಡ್ ವಾಟ್ಸ್ ಇಟ್ಸ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಪ್ಲೇಸ್. ವಿತ್ ರೆಸ್ಪೆಕ್ಟ್ ಆದಮೇಲೆ ಏನಿದೆ? ಕರೆಂಟ್ ಪ್ಲೇಸ್ ಇದೆ, ಅದೇ ಇಂಪಾರ್ಟೆಂಟ್. ಈಗ ಪಪ್ಪಿ ಇಲ್ಲಿದೆ, ಕರೆಕ್ಟಾ? ಇಲ್ಲಿಂದ ನಾವು ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದು ಹೈಪೋಟೆನಿಯಸ್, ಕರೆಕ್ಟಾ? ಇದು ಬೇಕು ಅಂದರೆ ನಮಗೆ ಇಲ್ಲಿಂದ ಈ ಪಾಯಿಂಟು ಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 10 meters. ಹೇಗೆ? ಇಲ್ಲಿಂದ ಇಲ್ಲಿ ಎಷ್ಟಿದೆಯೋ ಇಲ್ಲಿಗೂ ಅಷ್ಟೇ ಇರುತ್ತೆ, ಕರೆಕ್ಟಾ? ಸೊ ಇದು 10 ಗೊತ್ತಾಯಿತು. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? ಇಲ್ಲಿ 70 ಇದೆ ಅಂತ 70 ಹಾಕೋಬಾರ್ದು. ನೋಡಿ, ಇಷ್ಟು ಕಟ್ ಮಾಡಬೇಕು. ನಮಗೆ ಬೇಕಾಗಿರೋದು ಇಷ್ಟೇ ಅಲ್ವಾ? ಸೊ ಇಷ್ಟನ್ನು ಕಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ಏನು? ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಇರುತ್ತೆ. ಸೊ 20, 70 - 20 ಎಷ್ಟು? 50. ಸೊ ಒಂದು ಕಡೆ 10, ಇನ್ನೊಂದು ಕಡೆ 50 ಇದೆ. ಹಾಗಾದರೆ ಇದನ್ನು ಎಕ್ಸ್ ಅಂದ್ಕೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು √10² + 50². ಕರೆಕ್ಟಾ? 10² ಎಷ್ಟು? 100. 50² ಎಷ್ಟು? 2500. ಕರೆಕ್ಟಾ? ಈಗ ಇದೆರಡೂ ಆ್ಯಡ್ ಮಾಡಿದ್ರೆ 2600. ಓಕೆ, ಈಗ ನೋಡಿ ಇದನ್ನು ನಾವು 26 × 100 ಅಂತ ಬರ್ಕೋಬೋದು. ಕರೆಕ್ಟಾ? 26 × 100 2600 ಬರುತ್ತೆ. ಸೊ 100 ಯಾವುದ್ರದ್ದು ಸ್ಕ್ವೇರು? 10ದು. 10 ಹೊರಗಡೆ ಬರುತ್ತೆ. ಹಾಗಾದರೆ ಮಿಕ್ಕೋದೆಷ್ಟು? 26. ಇಷ್ಟೇ. 26 ಯಾವುದರ ನಂಬರಲ್ಲಿ ಡಿವೈಡ್ ಆಗುತ್ತಾ? ಆಗುತ್ತೆ. 13 2s are 26. ಬಟ್ ಎರಡೂ ನಂಬರ್ ಸ್ಪ್ಲಿಟ್ ಆದಮೇಲೆ ಯಾವುದ್ರದ್ದು ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತಾ? 13 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, 2 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಅದಕ್ಕೆ 10√26 ಇಸ್ ದ ಫೈನಲ್ ಆನ್ಸರ್. ಈಗ ಡಿಸ್ಟೆನ್ಸ್ ಗೊತ್ತಾಯಿತು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 10√26 ಇದೆ. ಕ್ವಶನಲ್ಲಿ ವಾಟ್ಸ್ ಇಟ್ಸ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಪ್ಲೇಸ್. ವಿತ್ ರೆಸ್ಪೆಕ್ಟ್ ಟು ಫಿಕ್ಸ್ಡ್ ಪಾಯಿಂಟ್ ಅಂದರೆ ಇಲ್ಲಿಂದ ಇಲ್ಲಿಗೆ ನೋಡಬೇಕು, ಯಾಕಂದರೆ ಫಿಕ್ಸ್ಡ್ ಪಾಯಿಂಟ್ ಇದು. ಈ ಕ್ವಶನಲ್ಲಿ ವಾಟ್ ಇಟ್ಸ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಪ್ಲೇಸ್ ಅಂತ ಕೇಳಿದ್ದಾರೆ. ಕರೆಂಟ್ ಪ್ಲೇಸ್ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ ನೋಡಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಅದು ಹೀಗೆ ನೋಡ್ದಂಗಲ್ವಾ? ಸೊ ಅದೇನದು? ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಫೈನಲ್ ಆಗಿ 10√26 ನಾರ್ತ್ ಈಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್. ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ನಾನು ಎಲ್ಲ ಸರಿ ಹೇಳೋದರ ಆಪ್ಷನ್ಸಲ್ಲಿ 10√26 ನಾರ್ತ್ ಈಸ್ಟ್, 10√26 ನಾರ್ತ್ ವೆಸ್ಟ್, ಆ ಥರ ಕನ್ಫ್ಯೂಸ್ ಮಾಡ್ಬೋದು. ಸೊ ನೀವು ಏನೇ ಆದರೂ ನೀವು ಆನ್ಸರ್ ಕಂಡುಹಿಡಿದ್ಬಿಟ್ರೆ ಅದೇನು ಆಪ್ಷನ್ಸ್ ಇರುತ್ತೋ ಅದರಲ್ಲಿ ಟಿಕ್ ಮಾಡ್ಕೋಬೋದು. ಇಷ್ಟೇ. ಸೊ ಪೈಥಾಗರಸ್ ಥಿಯರಮ್ ಮೇಲೆ ಯಾವುದೇ ಡೈರೆಕ್ಷನ್ ಪ್ರಾಬ್ಲಮ್ಸ್ ಕೊಟ್ಟರು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಕರೆಕ್ಟಾ? ಸೊ ಈಗ ಪೈಥಾಗರಸ್ ಥಿಯರಮ್ ಮೇಲೆ ಏನೋ ಡೌಟ್ಸ್ ಇದ್ದರೆ ಅದನ್ನು ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಡೈರೆಕ್ಷನ್ಸಲ್ಲಿ ಏನೇನು ಟೈಪ್ ಕ್ವಶನ್ಸ್ ಇದೆಯೋ ಎಲ್ಲ ಅದನ್ನು ಸಪ್ರೇಟ್ ಮಾಡಿ ಸಪ್ರೇಟ್ ವಿಡಿಯೋ ಆಗಿ ಚಾಪ್ಟರ್ಸ್ನ ಕ್ರಿಯೇಟ್ ಮಾಡಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿ ಹೇಳಿದ್ರೆ ನಿಮಗೆ ಎಲ್ಲಿ ಯಾವ ಫಾರ್ಮುಲಾ ಇಲ್ಲ ಯಾವ ಮೆಥಡ್ ಹಾಕಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಕರೆಕ್ಟಾ? ಸೊ ಅದಕ್ಕೆ ನಾವು ಸಪ್ರೇಟ್ ವಿಡಿಯೋ ಮಾಡಿ ಚಾಪ್ಟರ್ ವೈಸ್ ಡಿವೈಡ್ ಮಾಡಿ ನಾವು ಅಪ್ಲೋಡ್ ಮಾಡಿರ್ತೀವಿ, ನಿಮ್ಗೆ ಈಸಿ ಆಗಲಿ ಅಂತ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆ, ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.